ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವು ಕಳೆದ 3 ದಿನಗಳಿಂದ ಒನ್ ಕ್ವಶನ್ ಮೆನಿ ಕಾನ್ಸೆಪ್ಟ್ಸ್ ಹೇಳುವಂಥ ಒಂದು ಸೀರೀಸನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಜುಡಿಷರಿ ಎಕ್ಸಾಮ್, LLB ಎಕ್ಸಾಮ್ಸ್ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವಂಥದ್ದು. ಕೇವಲ ಸಾಲ್ವ್ ಮಾಡುವಂಥದ್ದಲ್ಲ, ಅದಕ್ಕೆ ಸಂಬಂಧಪಟ್ಟ ಹಲವಾರು ಕಾನ್ಸೆಪ್ಟ್ಸ್ಗಳನ್ನು, ವಿಷಯಗಳನ್ನು ಚರ್ಚೆ ಮಾಡುವಂಥದ್ದು. ಸೊ ಇವತ್ತು 4ನೇ ದಿನ. ಇವತ್ತು ಸಿವಿಲ್ಗೆ ಸಂಬಂಧಪಟ್ಟ ಹಾಗೆ, CPCಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ನ ಡಿಸ್ಕಷನ್ ಮಾಡೋಣ. ಸೊ ಅದಕ್ಕಿಂತ ಮೊದಲು ಒಂದು ಓನ್ಲಿ ದಿಸ್ ಮಚ್ ಬ್ಯಾಚ್ ಅಂತ ಹೇಳುವಂಥದ್ದು ಜುಡಿಷರಿ ಎಕ್ಸಾಮ್ಗೆ ಒಂದು ಪ್ರಾರಂಭ ಆಗ್ತಾ ಇದೆ ಜುಲೈ 28ರಿಂದ ಅಭಿಜ್ಞಾ ಎಜುಕೇಷನ್ ಆ್ಯಪಲ್ಲಿ. ಸೊ ಅದ್ರ ಬಗ್ಗೆ ಲಾಸ್ಟಲ್ಲಿ ಡೀಟೇಲ್ ಆಗಿ ತಿಳಿಸ್ತೇನೆ. ಸೊ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ಜಾಯಿನ್ ಆಗ್ಬೋದು. ಸೊ ಇವತ್ತಿನ ಕ್ವಶನ್ ನೋಡೋಣ. ಆ್ಯಸ್ ಪರ್ ಸೆಕ್ಷನ್ 96 ಆಫ್ ದಿ CPC, ಅಪೀಲ್ ಈಸ್ ನಾಟ್ ಮೇಂಟೈನೇಬಲ್ ಅಗೇನ್ಸ್ಟ್ ಡಿಕ್ರಿ. ಸೊ ಇದು ಬೇಸಿಕಲಿ ಅಪೀಲ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೂ ಕೇಳುವಂಥ ಕ್ವಶನ್ಸ್ಗಳಿದೆಲ್ಲ. ಸೊ ಎಲ್ಲ ಎಕ್ಸಾಮ್ಸು, ಸಿವಿಲ್ ಜಡ್ಜ್ ಅಥವಾ ಅಂದರೆ ಅಷ್ಟು ಕಾಮನ್ ಆಗಿ ಕೇಳುವಂಥ ಕ್ವಶನ್ ಇದು. ಸೊ ಏನು ಹೇಳುತ್ತೆ ಇದು? ಬೇಸಿಕಲಿ ಅಪೀಲ್ಗೆ ಸಂಬಂಧಪಟ್ಟ ರೂಲ್ಸ್ಗಳು ಯಾವುದ್ಯಾವುದಿದೆ ಅಥವಾ ಪ್ರಾವಿಷನ್ಸ್ಗಳು ಯಾವುದಾದಿದೆ ಅಂತ ನೋಡೋಣ. ಸೊ ಒಂದ್ಸಲ ಆಪ್ಷನ್ಸ್ಗಳನ್ನು ನೋಡ್ಕೊಂಡು ಬಿಡೋಣ. ವಿಚ್ ಇಸ್ ಎಕ್ಸ್ ಪಾರ್ಟೆ ಇನ್ ನೇಚರ್, ವಿಚ್ ಇಸ್ ಕನ್ಸೆಂಟ್ ಡಿಕ್ರಿ, ವಿಚ್ ಇಸ್ ಪ್ರಿಲಿಮಿನರಿ ಡಿಕ್ರಿ ಆ್ಯಂಡ್ ಫೈನಲ್ ಡಿಕ್ರಿ ಇಸ್ ಯೆಟ್ ಟು ಬಿ ಪಾಸ್ಡ್, ಅಥವಾ ವೇರ್ ವ್ಯಾಲ್ಯೂ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಸೂಟ್ ಎಕ್ಸೀಡ್ಸ್ 10,000 rupees. ಸೊ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಆಪ್ಷನ್ಸ್ಗಳು ಉಂಟು. ಸೊ ಯಾವ ಆಧಾರದ ಮೇಲೆ ಈ ಕ್ಲಾಸಿಫಿಕೇಷನ್ ಆಗಿದೆ ಹೇಳುವಂಥದ್ದೆಲ್ಲ ನಾವು ನೋಡ್ತಾ ಹೋಗೋಣ. ಸೊ ನೋಡಿ, ಬೇಸಿಕಲಿ ಅಪೀಲ್ ಅಂತ ಬಂದಾಗ ಸೂಟ್ ಅಂತ ಆಗುತ್ತೆ ಅಲ್ವಾ? ಸೊ ಸೂಟ್ ಅಂತ ಫೈಲ್ ಮಾಡಿದಾಗ, ಯಾವಾಗ ಒಂದು ಸೂಟನ್ನು ಫೈಲ್ ಮಾಡ್ತಾರೆ, ಸೂಟಲ್ಲಿ ಟ್ರಯಲ್ ಆಗಿ ಡಿಕ್ರಿ ಆಗುತ್ತೆ. ಸೊ ಈ ಡಿಕ್ರಿ ಆದ ನಂತರ ಮೇಲಿನ ಕೋರ್ಟಿಗೆ ಹೋಗುವಂಥದ್ದು ಫಸ್ಟ್ ಅಪೀಲ್. ಸೊ ಎಲ್ಲ ಡಿಕ್ರಿಗಳ ಮೇಲೆ ಅಪೀಲ್ ಹೋಗ್ಬೋದು. ಫಸ್ಟ್ ಅಪೀಲ್ ಅಂತ ಹೇಳಿ ಕರೀತಾರೆ, ಅಥವಾ ಅದಕ್ಕೆ ಅಪೀಲ್ ಫ್ರಾಮ್ ಡಿಕ್ರೀಸ್ ಅಂತ ಹೇಳಿ ಕರೀತಾರೆ. ಆಯಿತಾ? ಸೊ ಅಪೀಲ್ ಫ್ರಾಮ್ ಡಿಕ್ರಿ ಅಂತ ಹೇಳಿ ಕೂಡ ಇದಕ್ಕೆ ಕರೀತಾರೆ. ಅಪೀಲ್ ಫ್ರಾಮ್ ಡಿಕ್ರೀಸ್ ಅಂತ ಹೇಳಿ ಇಲ್ಲಿ ಕರೀತಾರೆ. ಹಾಗೆ ಈ ಅಪೀಲಲ್ಲಿ ಏನಾದರೂ ಕೋರ್ಟ್ ಆರ್ಡರ್ ಅಂದರೆ ಡಿಕ್ರಿ ಪಾಸ್ ಮಾಡುತ್ತೆ. ಸೊ ಈ ಡಿಕ್ರಿಗೆ ಏನಂತ ಕರೀತಾರೆ? ಈ ಡಿಕ್ರಿಗೆ ಅಪೆಲೇಟ್ ಡಿಕ್ರಿ ಅಂತ ಹೇಳಿ ಕರೀತಾರೆ. ಅಪೆಲೇಟ್ ಡಿಕ್ರಿ ಅಂದರೆ ಅಪೀಲ್ ಕೋರ್ಟಲ್ಲಿ ನೀಡಿರುವಂಥ ಡಿಕ್ರಿ ಅಲ್ವಾ? ಸೊ ಈ ಡಿಕ್ರಿ ಮೇಲೆ ಮತ್ತೆ ಅಪೀಲ್ ಹೋಗೋದಾದರೆ ವಾಟ್ ಡು ದೇ ಕಾಲ್ ಇಟ್ ಆಸ್? ದಟ್ ಈಸ್ ಸೆಟ್ ಟು ಬಿ ಸೆಕೆಂಡ್ ಅಪೀಲ್ ಅಂತ ಹೇಳಿ ಹೇಳ್ತಾರೆ. ಹಾಗೆ ದಿಸ್ ಇಸ್ ಆಲ್ಸೋ ಸೆಟ್ ಟು ಬಿ ಅಪೀಲ್ ಫ್ರಾಮ್ ಅಪೆಲೇಟ್ ಡಿಕ್ರೀಸ್. ಅಪೀಲ್ ಫ್ರಾಮ್ ಅಪೆಲೇಟ್ ಕೋರ್ಟ್, ಅಪೆಲೇಟ್ ಡಿಕ್ರಿಯಿಂದ ಅಪೀಲ್ಗೆ ಹೋಗುವಂಥದ್ದು ಅಪೆಲೇಟ್ ಡಿಕ್ರಿ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇದೇ ಫೈನಲ್ ಸ್ಟೇಜು. ಇನ್ನು ಕೆಲವೊಂದು ಹಂತದಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಬಹುದು. ಆದರೆ ಈ ಡಿಕ್ರಿ ಆಧಾರದ ಮೇಲೆಲ್ಲ ಜನರಲ್ ಆಗಿ ಹೋಗ್ಬೋದು. ಸೊ ವೇಟ್, ಎಸ್. ಸೊ ನಾವು ಈಗ ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ಅಲ್ವಾ? ಸೊ ಈ ಸೆಕೆಂಡ್ ಅಪೀಲ್ ಏನಿದೆ, ದಿಸ್ ಈಸ್ ಅಪೀಲೆಬಲ್ ಓನ್ಲಿ ಇನ್ ದ ಹೈಕೋರ್ಟಲ್ಲಿ ಮಾತ್ರ ಇದು ಅಪೀಲೆಬಲು. ಹಾಗೂ ಓನ್ಲಿ ವೆನ್ ದೇರ್ ಇಸ್ ಅ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಇದ್ದರೆ ಮಾತ್ರ, ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಇದ್ದರೆ ಮಾತ್ರ ಅಪೀಲ್ ಹೋಗ್ಬೋದು. ಎಲ್ಲಿಂದ? ಸೆಕೆಂಡ್ ಅಪೀಲ್, ಅಪೀಲೇಟ್ ಡಿಕ್ರಿಯಿಂದ ಸೆಕೆಂಡ್ ಅಪೀಲ್ ಹೋಗ್ಬೋದು. ಬಟ್ ದ್ಯಾಟ್ ಈಸ್ ಪಾಸಿಬಲ್ ಎಲ್ಲಿ? ಹೈಕೋರ್ಟಿಗೆ ಮಾತ್ರ ಸೆಕೆಂಡ್ ಅಪೀಲ್ ಹೋಗುವಂಥದ್ದು. ಸೊ ಇದೊಂದು ಬೇಸಿಕ್ ಸ್ಟ್ರಕ್ಚರು. ಇನ್ನು ಬೇರೆ ರೀತಿಯ ಅಪೀಲ್ಸ್ಗಳಿವೆ. ಅಪೀಲ್ಸ್ ಫ್ರಮ್, ಈಗ ಕೋರ್ಟ್ ಕೇವಲ ಡಿಕ್ರಿ ಮಾತ್ರ ಮಾಡೋದಿಲ್ಲ, ಇಟ್ ಮೇ ಆಲ್ಸೋ ಪಾಸ್ ಸಮ್ ಆರ್ಡರ್ಸ್ಗಳನ್ನು ಪಾಸ್ ಮಾಡುತ್ತೆ ಅಲ್ವಾ? ಸೊ ಈ ಆರ್ಡರ್ಸ್ಗಳ ಮೇಲೆ ಅಪೀಲ್ ಹೋಗ್ಬೋದು. ದ್ಯಾಟ್ ಈಸ್ ಸೆಟ್ ಟು ಬಿ ಅಪೀಲ್ ಫ್ರಾಮ್ ಆರ್ಡರ್ಸ್ ಅಂತ ಹೇಳಿ ಹೇಳ್ಬೋದು. ಅಪೀಲ್ ಫ್ರಾಮ್ ಆರ್ಡರ್ಸ್ ಅಂತ ಹೇಳುವಂಥ ಆ ಒಂದು ಸಪ್ರೇಟ್ ಆದಂಥ ಪ್ರಾವಿಷನ್ ಇದೆ. ಹಾಗೂ ಜನರಲ್ ಆಗಿ ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದು ಅಪೀಲ್ ಟು ಸುಪ್ರೀಂ ಕೋರ್ಟ್. ಅಪೀಲ್ ಟು ಸುಪ್ರೀಂ ಕೋರ್ಟ್ ಅಂತ ಹೇಳುವಂಥದ್ದು, ಇದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಅಪೀಲ್ ಟು ಸುಪ್ರೀಂ ಕೋರ್ಟ್ ಅಂತ ಹೇಳುವಂಥದ್ದು. ಓಕೆ. ಸೊ ಒಂದು ಪ್ರಾವಿಷನ್ ಇದೆ, ಅಪೀಲ್ಸ್ ಆಫ್ ಇಂಡಿಜೆಂಟ್ ಪರ್ಸನ್ಸ್. ಈಗ ಸೂಟ್ ಫ್ರಾಮ್ ಇಂಡಿಜೆಂಟ್ ಪರ್ಸನ್ಸ್ ಇದೆ, ಅಪೀಲ್ ಆಫ್ ಇಂಡಿಜೆಂಟ್ ಪರ್ಸನ್ಸ್ ಅಂತ ಹೇಳಿ. ಇಂಡಿಜೆಂಟ್ ಪರ್ಸನ್ಸ್. ಸೊ ಎಲ್ಲದು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಹೊರತುಪಡಿಸಿ ಎಲ್ಲಿ ಅಪೀಲ್ ಅವೈಲೇಬಲ್ ಇಲ್ವೋ ಅಲ್ಲಿ ಏನಿರುತ್ತೆ,
ದೇರ್ ವಿ ಕ್ಯಾನ್ ಫೈಂಡ್ ರೆಫರೆನ್ಸ್ ರಿವ್ಯೂ ಹಾಗೂ ರಿವಿಷನ್ ಹೇಳುವಂಥ ಕಾನ್ಸೆಪ್ಟ್ಗಳು. ಸಾರಿ, I'll write it here. Reference, review ಹಾಗೂ ರಿವಿಷನ್. ಎಲ್ಲಿ ಅಪೀಲ್ ನಾರ್ಮಲಿ ಅವೈಲೇಬಲ್ ಇಲ್ವೋ ಅಲ್ಲಿ ಈ ರೆಫರೆನ್ಸ್ ರಿವ್ಯೂ ರಿವಿಷನ್ ಅಂತ ಹೇಳುವಂಥದ್ದು ಇರುತ್ತೆ. ಸೊ ಈ ರೆಫರೆನ್ಸ್ ಹೇಳುವಂಥದ್ದು ದ್ಯಾಟ್ ಈಸ್ ಫಾರ್ ಹೈಕೋರ್ಟ್. ರಿವ್ಯೂ ಹೇಳುವಂಥದ್ದು ಅದೇ ಸೇಮ್ ಕೋರ್ಟ್ ವಿಚ್ ಪಾಸ್ ದ ಆರ್ಡರ್, ಸೇಮ್ ಕೋರ್ಟಲ್ಲೇ ರಿವ್ಯೂ ಹೋಗುವಂಥದ್ದು. ಇನ್ನು ರಿವಿಷನ್ ಅಂದರೆ ನಾರ್ಮಲಿ ಎಲ್ಲಿ ನಾರ್ಮಲಿ ಅಪೀಲ್ ಹೋಗ್ತಾರೆ ಅಂಥ ಕೋರ್ಟಲ್ಲಿ, ಅಪಿಲೇಟ್ ಕೋರ್ಟಲ್ಲಿ ಹೋಗುವಂಥದ್ದು. ಆಯಿತಾ? ಸೊ ಇದು ಜನರಲ್ ಸ್ಟ್ರಕ್ಚರ್, ಬೇಸಿಕ್. ಅಂದರೆ ಬೇರೆ ಬೇರೆ ಅಪೀಲ್ಸ್ಗೆ ಸಂಬಂಧಪಟ್ಟಾಗೆ ಒಂದು ಡಿಕ್ರಿ ಆದರೆ, ಒಂದು ಆರ್ಡ್ರ್ ಆದರೆ, ಅಪೀಲ್ ಅಥವಾ ಅಂದರೆ ಮೇಲ್ಮನೆ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಇರುವಂಥ ಬೇರೆ ಬೇರೆ ಪ್ರಾವಿಷನ್ಸ್ಗಳಂತ ಹೇಳಿ ನಾವು ಹೇಳ್ಬೋದು. ಸೊ ಇಷ್ಟ ಆಯಿತು. ಸೊ ಹಾಗಿದ್ರೆ ಇನ್ನೊಂದು ಸೆಕ್ಷನ್ 96ಅನ್ನು ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ರೂಲ್ಸ್ಗಳು ಯಾವುದಿದೆ ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಿಮಗೆ ಐ ಹೋಪ್ ದಿಸ್ ಇಸ್ ವಿಸಿಬಲ್. ಇದು ಸೆಕ್ಷನ್ಸ್, ಇದು ಆರ್ಡರ್ಸ್ಗೆ ಸಂಬಂಧಪಟ್ಟದ್ದು. ಎರಡನ್ನು ಒಟ್ಟೊಟ್ಟಿಗೆ ನಾವು ತಿಳ್ಕೊಳ್ಬೇಕು. ನಿಮಗೆ ಐ ಥಿಂಕ್ ಸಣ್ಣದಾಗಿ ಕಾಣ್ತಾ ಇದ್ರು, ಐ ಥಿಂಕ್ ನಂಬರ್ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ತುಂಬ ವಿಚಾರವನ್ನು ಒಂದೇ ಸ್ಕ್ರೀನಲ್ಲಿ ತರಲಿಕ್ಕೆ ವಿ ಹ್ಯಾವ್ ಟು ಈ ರೀತಿ ಸಮಥಿಂಗ್ ಐ ಹ್ಯಾಡ್ ಟು ಡೂ. ಸೊ ನೋಡಿ, ಇದು ಸೆಕ್ಷನ್ ಪಾರ್ಟ್, ಸೆಕ್ಷನ್ 96ರಿಂದ 99A ಆಯಿತಾ. ಸೆಕ್ಷನ್ 96 to 99A ಅದು ಎಲ್ಲಿ ಬರುತ್ತೆ? ಆರ್ಡರ್ 41. ವಿ ಕ್ಯಾನ್ ಲಿಂಕ್ ದಿಸ್ ಟು ಆರ್ಡರ್ 41. ಸೆಕ್ಷನ್ 96 ಟು ಅಪೀಲ್ಸ್ ಫ್ರಮ್ ಒರಿಜಿನಲ್ ಡಿಕ್ರಿ ಹೇಳುವಂಥದ್ದು. ಈಗ ಮ್ಯಾಚ್ ದ ಫಾಲೋಯಿಂಗ್ ಥರನೇ ಅಪೀಲ್ಸ್ ಫ್ರಮ್ ಒರಿಜಿನಲ್ ಡಿಕ್ರಿ ಆರ್ಡರ್ 41ಗೆ ಬರುತ್ತೆ. ಈಗ ನಿಮಗೆ ಕಾಣ್ತಾ ಇದೆಯಲ್ಲ? ಎಸ್, ಆರ್ಡರ್ 41ಗೆ ನೀವು ಕಾಣ್ಬೋದು. ಎಸ್. ಹಾಗೆ ನೆಕ್ಸ್ಟ್ ಒನ್ ಅಪೀಲ್ಸ್ ಫ್ರಮ್ ಅಪಿಲೇಟ್ ಡಿಕ್ರಿ, ಸೆಕೆಂಡ್ ಅಪೀಲ್ ಅಂತ ಹೇಳಿ ಕರೆಯುವಂಥದ್ದು. ಸೆಕ್ಷನ್ 100ರಿಂದ 103 ಇದೆಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ, ಸೆಕ್ಷನ್ ವೈಸೇ ಕೇಳ್ತಾರೆ, ಸೆಕ್ಷನ್ ನಂಬರಿಂದ ಹಿಡಿದು ಕೇಳ್ತಾರೆ. ಅದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಇದನ್ನೇ ನಾವು ಲಿಂಕ್ ಮಾಡ್ತಾ ಇದ್ದೇವೆ. ಸೊ ಅಪೀಲ್ ಫ್ರಮ್ ಅಪಿಲೇಟ್ ಡಿಕ್ರಿ ಸೆಕ್ಷನ್ 100 to 103 ಯಾವ ಆರ್ಡರು? ಆರ್ಡರ್ 42 ಬರುತ್ತೆ, ಅಪೀಲ್ಸ್ ಫ್ರಮ್ ಅಪಿಲೇಟ್ ಡಿಕ್ರಿ ಅಂತ ಹೇಳಿ. ಸೊ ಅದು ಕಂಟಿನ್ಯೂಸ್ ಅದೇ ಆರ್ಡ್ರಲ್ಲಿದೆ, ಸ್ವಲ್ಪ ಮಟ್ಟಿಗೆ ಅದರದ್ದು ಆ ಸ್ಟ್ರಕ್ಚರ್ ತಿಳ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಅಪೀಲ್ ಫ್ರಮ್ ಆರ್ಡರ್ಸ್ ಅಂತ ಇರುವಂಥದ್ದು ಸೆಕ್ಷನ್ 104 to 106. ಇದು ಎಲ್ಲಿದೆ? ಇಲ್ಲಿ ನೋಡಿ, ಆರ್ಡರ್ 43. ಸೊ ಕಂಟಿನ್ಯೂಸೇ ಹೋಗುತ್ತೆ. ಆರ್ಡರ್ 43ಅಲ್ಲಿ ನಾವಿಲ್ಲಿ ಕಾಣ್ಬೋದು. ಹಾಗೆ ಅಪೀಲ್ಸ್ ಬೈ ಇಂಡಿಜೆಂಟ್ ಪರ್ಸನ್ಸ್ ಅಂತ ಇಲ್ಲಿ ಆರ್ಡರ್ 44 ಇದೆ. ಆದರೆ ಇಲ್ಲಿ ಸೆಕ್ಷನಲ್ಲಿ ನಾವು ಅದನ್ನು ಕಾಣೋದಿಲ್ಲ. ಇಂಡಿಜೆಂಟ್ ಪರ್ಸನ್ಗೆ ಸಂಬಂಧಪಟ್ಟ ಪ್ರಾವಿಷನ್ಗಳನ್ನು ಸೆಕ್ಷನ್ಗಳಲ್ಲಿ ಕಾಣೋದಿಲ್ಲ. ಅಪೀಲ್ಸ್ ಬೈ ಇಂಡಿಜೆಂಟ್ ಪರ್ಸನ್ಸ್ ಅಂತ ಒಂದಾದರೆ ಸೂಟ್ ಬೈ ಇಂಡಿಜೆಂಟ್ ಪರ್ಸನ್ಸ್. ಸೊ ನಾನು ಕನೆಕ್ಟೆಡ್ ಇದನ್ನು ಹೇಳೋದಾದರೆ ಸೂಟ್ ಬೈ ಇಂಡಿಜೆಂಟ್ ಪರ್ಸನ್ಸ್ ಅದು ಆರ್ಡರ್ 33 ವಿಚ್ ಈಸ್ ಸೂಟ್ ಬೈ ಇಂಡಿಜೆಂಟ್ ಪರ್ಸನ್ಸ್ ಅಂತ ಹೇಳಿ ಹೇಳ್ಬೋದು. ಇಂಡಿಜೆಂಟ್ ಪರ್ಸನ್ಸ್. ಹಂಡ್ರೆಡ್ ಆ್ಯಂಡ್ 7 ಮತ್ತು 108 ಜನರಲ್ ಪವರ್ಸ್ ರಿಗಾರ್ಡಿಂಗ್ ಅಪೀಲ್ಸ್. ಆಯಿತಾ? ಇದು ಯೂನಿಕ್, ಇದಕ್ಕೆ ಸಪ್ರೇಟ್ ಆದಂಥ ಆರ್ಡರ್ಸ್ ಅಂತ ಏನಿಲ್ಲ. ಬಟ್ ಈ ಸೆಕ್ಷನ್ 107ನಲ್ಲಿ ಅಪಿಲೇಟ್ ಕೋರ್ಟ್ನ ಬೇರೆ ಬೇರೆ ಪವರ್ಸ್ಗಳ ಬಗ್ಗೆ ಹೇಳ್ತಾರೆ. ಸೊ ಅದೇ ಪವರ್ಸ್ಗಳನ್ನು ನಾವು ವಿ ಕ್ಯಾನ್ ಕನೆಕ್ಟ್ ಇಲ್ಲಿ, ವಿ ಕ್ಯಾನ್ ಫೈಂಡ್ ಇಟ್ ಇನ್ ಆರ್ಡರ್ 41ನಲ್ಲೇ. ಅದರಲ್ಲಿ ಬೇರೆ ಬೇರೆ ರೂಲ್ಸ್ಗಳನ್ನು ಕಾಣ್ಬೋದು. ಆಯಿತಾ? ಬೇರೆ ಬೇರೆ ಪವರ್ಸ್ಗಳಿವೆ. ಆ ಪವರ್ಸ್ಗಳನ್ನು ಆರ್ಡರ್ 41ನಲ್ಲೇ ನಾವು ಕಾಣ್ಬೋದು. ಜನರಲ್ ಪವರ್ಸ್ ಆಸ್ ಟು ಅಪೀಲ್ಸ್ ಅಂತ ಹೇಳಿರುವಂಥದ್ದು. ಇನ್ನು ಅಪೀಲ್ಸ್ಗೆ ಸುಪ್ರೀಂ ಕೋರ್ಟ್ ಹೇಳುವಂಥದ್ದು, ಇದರಲ್ಲಿ ಅರ್ಧಕ್ಕರ್ಧ ಒಮಿಟೆಡ್ ಪ್ರಾವಿಷನ್ಗಳೆಲ್ಲ ಒಮಿಟ್ ಆಗಿವೆ. ಸೆಕ್ಷನ್ 109ಇಂದ 112 ತನಕ ಇಲ್ಲಿ ಏನಿದೆ ಅಲ್ವಾ? ಸೊ ಇಲ್ಲಿಂದ ಇದನ್ನು ಅಪೀಲ್ಸ್ ಟು ಸುಪ್ರೀಂ ಕೋರ್ಟ್ ಆರ್ಡರ್ 45 ಇಲ್ಲಿ ನಾವು ಕಾಣ್ತೇವೆ. ಆರ್ಡರ್ 45 ತನಕ ನಾವು ಸೊ ಅಪೀಲ್ ಕವರ್ ಆಯಿತು. ಇನ್ನು ನೆಕ್ಸ್ಟ್ ಬರುವಂಥದ್ದು ರೆಫರೆನ್ಸ್ ರಿವ್ಯೂ ಹಾಗೂ ರಿವಿಷನ್. ಸೊ ಈ ರೆಫರೆನ್ಸ್ ರಿವ್ಯೂ ರಿವಿಷನ್ ಅಂತ ಬಂದಾಗ ಎಸ್, ಈಗ ನಿಮಗೆ ಕಾಣ್ತಾ ಇರ್ಬೋದು ರೆಫರೆನ್ಸ್ ರಿವ್ಯೂ ರಿವಿಷನ್ ಅಂತ ಹೇಳುವಂಥದ್ದು. ರೆಫರೆನ್ಸಿಗೆ ಸೆಕ್ಷನ್ 113ಗೆ ವಿ ಕ್ಯಾನ್ ಲಿಂಕ್ ದಿಸ್ ಟು ಆರ್ಡರ್ 46. ರೆಫರೆನ್ಸ್ ಅಥವಾ ಇಲ್ಲೂ ಬರೀತಾನೆ ಸೆಕ್ಷನ್ 113 ಅಂತ ಹೇಳುವಂಥದ್ದು ರೆಫರೆನ್ಸ್. ಹಾಗೆ ರಿವ್ಯೂ ಸೆಕ್ಷನ್ 114 ಅಂತ ಬಂದಾಗ ಇದನ್ನು ನಾವು ವಿ ಕ್ಯಾನ್ ಲಿಂಕ್ ದಿಸ್ ಟು ಆರ್ಡರ್ 47. ಸೊ ಸೆಕ್ಷನ್ 114 ಅಂತ ಹೇಳಿ ಕಾಣ್ತೇವೆ. ಸೆಕ್ಷನ್ 115 ರಿವಿಷನ್ ಅಂತ ಬಂದಾಗ ಇದಕ್ಕೆ ಯಾವುದೇ ರೀತಿಯ ಸಪ್ರೇಟ್ ಆರ್ಡರ್ ಇಲ್ಲ. ನೋಡಿ, ಇಲ್ಲಿ ನಮಗೆ ಬೇರೆ ಆರ್ಡರ್ಸ್ಗಳಿಲ್ಲ, ಇಲ್ಲಿಗೆ ಮುಗಿದೋಯ್ತು. ಸೊ ರಿವಿಷನ್ಗೆ ಸಪ್ರೇಟ್ ಆದಂಥ ಆರ್ಡರ್ ಇಲ್ಲ.
ಸೊ ನೀವು ಹೀಗೆ ಈ ರೀತಿ ನೆನ್ಪಿಟ್ಕೊಳ್ಬೋದು ಆಯಿತಾ. ಆ ಸೆಕ್ಷನ್ಸ್ಗಳದ್ದು ಇಷ್ಟು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಅಂದರೆ ಕಳೆದ ವರ್ಷಗಳೆಲ್ಲ ನಾವು ನೋಡಿದ್ದೇವೆ ಈ ರೀತಿ ಕ್ವಶನ್ಗಳನ್ನು ಕೇಳಿದ್ದಾರೆ. ಯಾವುದಕ್ಕೆ ಯಾವುದು ಲಿಂಕ್ಡ್, ಯಾವುದಕ್ಕೆ ರಿಲೇಟೆಡ್, ವಿಚ್ ಅಮಂಗ್ ದ ಫಾಲೋಯಿಂಗ್ ಸೆಕ್ಷನ್ಸ್ ಆರ್ ರಿಲೇಟೆಡ್ ಹೇಳುವಂಥ ಕ್ವಶನ್ಗಳೆಲ್ಲ ಕೇಳಿದ್ದಾರೆ. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ. ರೆಫರೆನ್ಸ್ ರಿವ್ಯೂಗೆ ಆರ್ಡರ್ಸ್ಗಳಿವೆ, ಬಟ್ ರಿವಿಷನ್ಗೆ ಸಪ್ರೇಟ್ ಆದಂಥ ಆರ್ಡರ್ಗಳನ್ನು ನೀಡಿಲ್ಲ ಆಯಿತಾ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದೆಲ್ಲ ಇನ್ನು ಉಳಿದಂಥ ಮಿಸ್ಲೇನಿಯಸ್ ಇದಕ್ಕೆ ಸಂಬಂಧಪಟ್ಟದ್ದು 51 ತನಕ. ಸೊ ಆರ್ಡರ್ 40 ನಂತರ ಎಲ್ಲ ಅಪೀಲ್ಸ್ಗೆ ಸಂಬಂಧಪಟ್ಟದಿರುವಂಥದ್ದು ಆರ್ಡರ್ಸ್ಗಳೆಲ್ಲ. ಎಸ್, ಸೊ ಇಷ್ಟಾಯಿತು. ಇನ್ನು ನಾವು ಸೆಕ್ಷನ್ 96 ಈಗ 96 ಸ್ಪೆಸಿಫಿಕ್ ಆಗಿ ಹೇಳುತ್ತೆ. ಇಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಹೇಳೋದಾದರೆ ಮೇನ್ ಆಗಿ ಸೆಕ್ಷನ್ 96 ಇದು ತುಂಬ ಇಂಪಾರ್ಟೆಂಟ್. ಯಾವ್ಯಾವ ಸಂದರ್ಭದಲ್ಲಿ ಅಪೀಲ್ ಹೋಗ್ಬೋದು, ಅಪೀಲ್ ಹೋಗಬಾರ್ದು ಅಂತ ಹೇಳುವಂಥ ಒಂದು ಸೆಕ್ಷನ್ 96 ಇದೆ. ಹಾಗೆ ಇಲ್ಲಿ ಈ ಇದರಲ್ಲಿ ಅಪೀಲ್ ಫ್ರಮ್ ಅಪೀಲೇಟ್ ಡಿಕ್ರೀಸಲ್ಲಿ ಸೆಕ್ಷನ್ 100 ಇಲ್ಲಿ 102 ತನಕನೂ ಹೇಳ್ಬೋದು. ಎಲ್ಲದು ಚಿಕ್ಕದಾಗಿ ಹೇಳಿದ್ದಾರೆ. ಕೆಲವೊಂದರಲ್ಲಿ ಅಪೀಲ್ ಹೋಗ್ಬೋದು, ಅಪೀಲ್ ಹೋಗಬಾರ್ದು ಹೇಳುವಂಥದ್ದೆಲ್ಲ ರೂಲ್ಸ್ಗಳನ್ನು ಹೇಳಿದ್ದಾರೆ. ಇನ್ನು 104 ಸೆಕ್ಷನ್ 104 ಮತ್ತು ಆರ್ಡರ್ 43 ರೂಲ್ 1ನಲ್ಲಿ ಒಂದು ಲಾಂಗ್ ಲಿಸ್ಟ್ ಇದೆ. ಬೇರೆ ಬೇರೆ ಆರ್ಡರ್ಸ್ಗಳು, ಯಾವ್ಯಾವ ಆರ್ಡರ್ಸ್ಗಳ ಮೇಲೆ ಅಪೀಲ್ ಹೋಗ್ಬೋದು ಅಂತ ಹೇಳಿ ಅದನ್ನು ನಾವು ನೋಟ್ ಮಾಡ್ಕೊಳ್ಬೇಕು, ಬ್ಯಾಹೆಟ್ ಮಾಡ್ಕೊಳ್ಬೇಕು. ಲಾಂಗ್ ಲಿಸ್ಟ್, ಯಾವುದಾದ್ರು ಅಪೀಲ್ಗೆ ಹೋಗ್ಬೋದು, ಯಾವುದಾದ್ರು ಅಪೀಲ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ವಿ ಹ್ಯಾವ್ ಟು ಲಿಸ್ಟ್ ದ್ಯಾಟ್ ಡೌನ್. ಇನ್ನು 100 ಪವರ್ಸ್, ನಾನು ಹೇಳಿದಾಗೆ 107 ಪವರ್ಸ್ ಆಫ್ ದ ಅಪೀಲೇಟ್ ಕೋರ್ಟು ವೆರಿ ಇಂಪಾರ್ಟೆಂಟ್. ಅದರಲ್ಲಿ 4 ಪವರ್ಸ್ಗಳನ್ನು ಕೊಡ್ತಾರೆ. ಮೇಲ್ಮನವಿಗೆ ಹೋಗುವಂಥ ಕೋರ್ಟ್ಗಳಿದೆಲ್ಲ, ಆ ಮೇಲ್ಮನವಿಯ ನ್ಯಾಯಾಲಯದಲ್ಲಿ ನ್ಯಾಯಾಲಯಕ್ಕಿರುವಂಥ ಅಧಿಕಾರಗಳೇನು, ಪವರ್ಸ್ ಏನು ಅಂತ ಹೇಳುವಂಥದ್ದು. ಓಕೆ, ಎಸ್. ಸೊ ಇದನ್ನು ಹಾಗಿರೋ ನಾವು ಇಂಪಾರ್ಟೆಂಟ್ ಸೆಕ್ಷನ್ಗಳನ್ನು 96 ಹಾಗೂ ಈ 100 ಇದೆಲ್ಲ ಒಂದು ಸಲ ನಾವು ಜಸ್ಟ್ ಚೆಕ್ ಮಾಡಿ ನೋಡೋಣ, ಅವುಗಳು ಏನು ಹೇಳ್ತವೆ ಅಂತ ಹೇಳುವಂಥದ್ದನ್ನು ನೋಡೋಣ. ಯಾಕೆಂದರೆ ನಮಗೆ ಕ್ವಶನ್ಗೆ ಆನ್ಸರ್ ಬೇಕಾಗಿರುವಂಥದ್ದು. ಸೊ ನೋಡಿ, ಸೆಕ್ಷನ್ 96 ಐ ಹ್ಯಾವ್ ಮಾರ್ಕ್ಡ್, ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ. ನಾರ್ಮಲಿ ಅಪೀಲ್ ಶಾಲ್ ಲೈ ಫ್ರಮ್ ಎವ್ರಿ ಡಿಕ್ರಿ, ಪ್ರತಿ ಡಿಕ್ರಿಯ ಮೇಲೂ ಅಪೀಲ್ ಹೋಗಲಿಕ್ಕೆ ಅವಕಾಶ ಇದೆ ಆಯಿತಾ. ಅಪೀಲ್ ಈಸ್ ಅವೈಲೇಬಲ್. ಸೊ ಒರಿಜಿನಲ್ ಡಿಕ್ರಿಯಿಂದ ನಾರ್ಮಲಿ ಎಲ್ಲ ಒರಿಜಿನಲ್ ಡಿಕ್ರಿ ಮೇಲೂ ಅಪೀಲ್ ಹೋಗ್ಬೋದು ಆಯಿತಾ. ಈವನ್ ಎಕ್ಸ್ಪಾರ್ಟೆ ಡಿಕ್ರಿಯ ಮೇಲೂ ಅಪೀಲ್ ಇಟ್ ಇಸ್ ಪಾಸಿಬಲ್. ಅಪೀಲ್ ಮೇ ಲೈ ಅಂತ ಹೇಳ್ತಾರೆ. ಆದರೆ ನೋ ಅಪೀಲ್ ಶಾಲ್ ಲೈ ಫ್ರಮ್ ಅ ಡಿಕ್ರಿ ಪಾಸ್ ಬೈ ದ ಕೋರ್ಟ್ ವಿತ್ ದ ಕನ್ಸೆಂಟ್ ಆಫ್ ದ ಪಾರ್ಟೀಸ್. ಕಾಂಪ್ರಮೈಸ್ ಡಿಕ್ರಿ ಏನಿದೆಲ್ಲ, ಕಾಂಪ್ರಮೈಸ್ ಡಿಕ್ರಿಯ ಮೇಲೆ ಅಪೀಲ್ ಹೋಗಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಲಿಮಿಟ್ ಕೊಟ್ಟಿದ್ದಾರೆ ನೋಡಿ. ಒಂದು ಸ್ಮಾಲ್ ಕಾಸ್ ಕೋರ್ಟಲ್ಲಿ ಇರುವಂಥದ್ದಾದರೆ ಅದು ಕ್ವಶನ್ ಆಫ್ ಲಾಗೆ ಸಂಬಂಧಪಡದೆ ಇದ್ದರೆ, ಯಾಕೆಂದರೆ ನೋ ಅಪೀಲ್ ಶಾಲ್ ಎಕ್ಸೆಪ್ಟ್ ಅಂತ ಹೇಳಿದಲ್ಲ. ಸೊ ಇದ್ರದ್ದು ಅಲ್ಟಿಮೇಟ್ ಅರ್ಥ ಏನಂತಂದರೆ, ಸ್ಮಾಲ್ ಕಾಸ್ ಕೋರ್ಟಲ್ಲಿ ಇರುವಂಥ ಕ್ವಶನ್ ಆಫ್ ಲಾಗೆ ಸಂಬಂಧಪಡದೇ ಇರುವಂಥ ಯಾವುದಾದ್ರೂ ಆ ಸೂಟಿನ ಅಮೌಂಟ್ ಅಥವಾ ವ್ಯಾಲ್ಯೂ ಏನಿದೆ, ಇಫ್ ಇಟ್ ಇಸ್ ನಾಟ್ ಎಕ್ಸೀಡಿಂಗ್ ₹10,000 10,000ಕ್ಕಿಂತ ಕಮ್ಮಿ ಇದ್ದರೆ ಆಯಿತಾ, 10,000 ಅಥವಾ 10,000ಕ್ಕಿಂತ ಕಮ್ಮಿ ಇದ್ದರೆ ಆವಾಗಲೂ ಕೂಡ ಅಪೀಲ್ ಇಲ್ಲ. ಇದೆಲ್ಲ ನೋಡಿ MCQ ಅದರ ಆಪ್ಷನ್ಗಳಾಗಿ ಕೇಳ್ಬೋದು. ಹಾಗೆ ಇದು 96 ಆಯಿತು. 97ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈಗ ಪಾರ್ಟಿಷನ್ ಇದರಲ್ಲೆಲ್ಲ ಏನಿರುತ್ತೆ, 2 ರೀತಿಯ ಡಿಕ್ರಿಗಳು ಇರ್ತವೆ, ಪ್ರಿಲಿಮಿನರಿ ಡಿಕ್ರಿ ಮತ್ತು ಫೈನಲ್ ಡಿಕ್ರಿ ಅಂತ ಹೇಳುವಂಥದ್ದು ಇರುತ್ತೆ ಅಲ್ವಾ. ಸೊ ಈ ಪ್ರಿಲಿಮಿನರಿ ಡಿಕ್ರಿಗೆ ಸಂಬಂಧಪಟ್ಟ ಹಾಗೆ ಡಿಕ್ರಿ ನಂತರ ಅಪೀಲ್ಗೆ ಹೋಗಬೇಕು. ಸೊ ಈ ಟೈಮಲ್ಲಿ ಅಪೀಲಿಗೆ ಹೋಗಲಿಲ್ಲ ಅಂತ ಆದರೆ ಫೈನಲ್ ಡಿಕ್ರಿಯಲ್ಲಿ ಮತ್ತು ಅಪೀಲ್ ಹೋಗಲಿಕ್ಕೆ, ಅಂದರೆ ಇದ್ರ ಮೇಲೆ ಯು ಕೆನಾಟ್ ಚಾಲೆಂಜ್ ಇನ್ ಫೈನಲ್ ಡಿಕ್ರಿ. ಫೈನಲ್ ಡಿಕ್ರಿಯಲ್ಲಿ ನೀವು ಪ್ರಿಲಿಮಿನರಿ ಡಿಕ್ರಿಯ ಬಗ್ಗೆ ಕ್ವಶನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಕಾಣ್ತೇವೆ ಆಯಿತಾ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇದು ಒರಿಜಿನಲ್ ಡಿಕ್ರಿಗೆ ಸಂಬಂಧಪಟ್ಟದ್ದು. ಇನ್ನು ನೆಕ್ಸ್ಟ್ ಅಪಿಲೇಟ್ ಡಿಕ್ರಿಗೆ ಸಂಬಂಧಪಟ್ಟದಾದರೆ ಅಲ್ಲೂ ಕೂಡ ನೋಡಿ, ಇಟ್ ಲೈಸ್ ಓನ್ಲಿ ಟು ದ ಹೈಕೋರ್ಟ್. ಸೆಕೆಂಡ್ ಅಪೀಲ್ ಎಲ್ಲಿ ಇರುತ್ತೆ, ಇಟ್ ಲೈಸ್ ಓನ್ಲಿ ಟು ದಿ ಹೈಕೋರ್ಟಿಗೆ ಮಾತ್ರ ಇರುವಂಥದ್ದು. ಹಾಗೂ ವೆನ್ ಇಟ್ ಇಸ್ ಪರ್ಟೈನಿಂಗ್ ಓನ್ಲಿ ಟು ದ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ, ಕಾನೂನಿಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿದ್ದರೆ ಮಾತ್ರ ಸೆಕೆಂಡ್ ಅಪೀಲ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಈವನ್ ಎಕ್ಸ್ಪಾರ್ಟೆ ಅಪಿಲೇಟ್ ಡಿಕ್ರಿ ಆಗಿದ್ರೂ ಸಹ ಅಪೀಲ್ ಹೋಗಬಹುದು ಅಂತ ಇದೆ. ಸೊ ಎಕ್ಸ್ಪಾರ್ಟೆ ಹೇಳೋ ಕಾರಣಕ್ಕೆ ಫಸ್ಟ್ ಅಪೀಲ್ಗೆ ಹೋಗಲಿಕ್ಕಿಲ್ಲ, ಸೆಕೆಂಡ್ ಅಪೀಲ್ಗೆ ಹೋಗಲಿಕ್ಕಿಲ್ಲ ಅಂತ ಅಲ್ಲ. ಸೆಕೆಂಡ್ ಅಪೀಲು ಅಲೋವ್ ಇದೆ, ಫಸ್ಟ್ ಅಪೀಲ್ ಕೂಡ ಅಲೋವ್ ಇದೆ ಆಯಿತಾ. ಸೊ ಇದು ಸೆಕ್ಷನ್ 100 ಹೇಳುತ್ತೆ. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸೆಕ್ಷನ್ ಯಾವುದಿದೆ, ಸೊ ಅದರಲ್ಲಿ ಹೇಳ್ತಾರೆ ನೋಡಿ. ಈಗ ಹೈಕೋರ್ಟಲ್ಲೆಲ್ಲ ಈಗ ಕೆಲವೊಂದು ಲೆಟರ್ಸ್ ಪೇಟೆಂಟ್ ಹೇಳುವಂಥ ರೂಲ್ಸ್ಗಳೆಲ್ಲ ಇರ್ತವೆ ಆಯಿತಾ. ಸೊ ಅಲ್ಲಿ ಬೇರೆ ಇದು ಕೊಟ್ಟಿರ್ಬೋದು, ಅಪಿಲೇಟ್ ಪ್ರಾವಿಷನ್ ಕೊಟ್ಟಿರ್ಬೋದು. ಆದರೆ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಏನಂತಂದರೆ, ಸಿಂಗಲ್ ಜಡ್ಜ್ ನೀಡಿರುವಂತಹ ಯಾವುದಾದ್ರೂ
ಇಫ್ ಇಟ್ ಈಸ್ ಹರ್ಡ್ ಆ್ಯಂಡ್ ಡಿಸೈಡೆಡ್ ಬೈ ಅ ಸಿಂಗಲ್ ಜಡ್ಜ್ ಬೆಂಚ್, ಆಯಿತಾ, ಸಿಂಗಲ್ ಜಡ್ಜ್ ಆಫ್ ಹೈಕೋರ್ಟ್ ನಿರ್ಧರಿಸಿದರೆ ಆವಾಗ ನೋ ಫರ್ದರ್ ಅಪೀಲ್ ಶಾಲ್ ಲೈ, ಮತ್ತೊಂದು ಅಪೀಲ್ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಯಾವಾಗ? ವೆನ್ ಸಿಂಗಲ್ ಜಡ್ಜ್ ಆಫ್ ಅ ಹೈಕೋರ್ಟ್ ಅವರು ನಿರ್ಧಾರ ಮಾಡಿರೋ ಯಾವ್ದಾದ್ರು ಜಡ್ಜ್ಮೆಂಟ್ ಆಗಿದ್ರೆ ಸೆಕೆಂಡ್ ಅಂದರೆ ಫರ್ದರ್ ಅಪೀಲ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಹಾಗೆ ಸೆಕ್ಷನ್ 101 ಹೇಳ್ತಾರೆ, ಇಲ್ಲಿ ಕೊಟ್ಟಿರೋಂಥ ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ಕೂಡ ಸೆಕೆಂಡ್ ಅಪೀಲ್ಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನು ಇನ್ನೂ ಸ್ಪಷ್ಟಪಡಿಸಿದ್ದಾರೆ. ಹಾಗೂ ಇನ್ನೊಂದು ಮಾನಿಟರಿ ಲಿಮಿಟ್ ಹೇಳೋದಾದರೆ, ಒಂದು ವೇಳೆ ಇಫ್ ಇಟ್ಸ್ ಎ ಸೂಟ್ ಫಾರ್ ರಿಕವರಿ ಆಫ್ ಮನಿ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ವಸೂಲಿಗೆ ಸಂಬಂಧಪಟ್ಟ ದಾವೆ ಆಗಿದ್ದರೆ 25,000ಕ್ಕಿಂತ ಕಮ್ಮಿ ಇದ್ದರೆ ಆವಾಗ ಸೆಕೆಂಡ್ ಅಪೀಲ್ ಹೋಗಲಿಕ್ಕಿಲ್ಲ. ಫಸ್ಟ್ ಅಪೀಲ್ ಹೋಗ್ಬೋದು, ಸೆಕೆಂಡ್ ಅಪೀಲ್ ಹೋಗಲಿಕ್ಕಿಲ್ಲ 25,000ಕ್ಕಿಂತ ಕಮ್ಮಿ ಇದ್ದರೆ, ಆಯಿತಾ. ಸೊ ಇದೆಲ್ಲ ಲಿಮಿಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೇನೆ, ಅಪೀಲ್ಸ್ಗೆ ಸಂಬಂಧಪಟ್ಟಾಗ ಇಷ್ಟು ತಿಳ್ಕೊಂಡ್ರೆ ಬೇಕಾದಾಗೆ ಸಾಕಾಗತ್ತೆ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೆ ಸೆಕ್ಷನ್ 107ರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಪಿಲೇಟ್ ಕೋರ್ಟ್ನ ಪವರ್ಸ್ ಏನು ಅಂತ ಹೇಳಿ 4 ಪವರ್ಸ್ಗಳ ಬಗ್ಗೆ ಹೇಳಿದ್ದಾರೆ. ಒಂದು, ಕೇಸನ್ನು ಫೈನಲ್ ಆಗಿ ನಿರ್ಧಾರ ಮಾಡುವಂಥದ್ದು, ಟು ಡಿಟರ್ಮೈನ್ ಅ ಕೇಸ್ ಫೈನಲಿ, ಅಥವಾ ಕೇಸನ್ನು ವಾಪಸ್ ಕಳಿಸುವಂಥದ್ದು, ಟು ರಿಮಾಂಡ್ ಅ ಕೇಸ್, ಅಥವಾ ಇಶ್ಯೂಸ್ಗಳನ್ನು ಫ್ರೇಮ್ ಮಾಡಿ ಮತ್ತೆ ಟ್ರಯಲ್ ಮಾಡಿ ಅಂತ ಹೇಳುವಂಥ ಪವರ್ ಇರ್ಬೋದು, ಅಥವಾ ಅಡಿಷ್ನಲ್ ಎವಿಡೆನ್ಸ್ ತೊಗೊಳ್ಳುವಂಥದ್ದು, ಅಥವಾ ತೊಗೊಳ್ಳಿ ಅಂತ ಹೇಳಿ ಟ್ರಯಲ್ ಕೋರ್ಟಿಗೆ ಡೈರೆಕ್ಟ್ ಮಾಡುವಂಥ ಈ 4 ಪವರ್ಗಳಿವೆ. ಇದನ್ನು ಕೂಡ ಬೈ ಹ್ಯಾಟ್ ಮಾಡ್ಕೊಳ್ಳಿ. 4 ಪವರ್ಸ್, ದ ಪವರ್ಸ್ ಆಫ್ ದಿ ಅಪಿಲೇಟ್ ಕೋರ್ಟ್ ಅಂತ ಹೇಳುವಂಥದ್ದು ಬರುತ್ತೆ. ನಿಮ್ಮ ಮೇನ್ಸ್ ಎಕ್ಸಾಮ್ಸಲ್ಲೂ ಕೇಳುವಂಥ ಸಾಧ್ಯತೆ ಇರುತ್ತೆ, ಅಥವಾ ಅಪೀಲ್ಸ್ಗಳ ಬಗ್ಗೆ ಕ್ವಶನ್ಗಳನ್ನ ಹಾಗಾಗಿ ಕೇಳ್ಬೋದು. ಸೊ ನೀವು ಈಗ ನಾನು ಏನು ಹೇಳಿದೆ ಪಾಯಿಂಟ್ ವೈಸ್ ಅದನ್ನೇ ನೀವು ಆನ್ಸರ್ಸ್ ಬರೆದ್ರೆ ಮೇನ್ಸ್ ಎಕ್ಸಾಮ್ಸಲ್ಲೂ ಅಷ್ಟೇ ಸಾಕಾಗತ್ತೆ. ನೀವು ಎಕ್ಸಾಕ್ಟ್ ಬೇರೆ ಲ್ಯಾಂಗ್ವೇಜನ್ನು ನೀವು ಅದನ್ನೇ ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪಾಯಿಂಟ್ಸ್ಗಳನ್ನು, ಇಂಗ್ರೀಡಿಯೆಂಟ್ಸನ್ನು ನೆನಪಲ್ಲಿ ಇಟ್ಕೊಂಡ್ರೆ ಅದನ್ನೇ ಮೇನ್ಸ್ ಎಕ್ಸಾಮ್ಸಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇದು ಇಷ್ಟು ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಲೆಟ್ಸ್ ಕಮ್ ಟು ದ ಕ್ವಶನ್ಗೆ ಬರೋಣ. ಸೊ ಇದು ಯಾಕೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂತಂದರೆ, ನಾವು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ, ಯಾಕೆಂದರೆ ಸ್ವಲ್ಪ ಹಿನ್ನೆಲೆ ಗೊತ್ತಿರಬೇಕು ಹೇಳುವಂಥ ಕಾರಣಕ್ಕೆ. ಸೊ ಸೆಕ್ಷನ್ 96 ಪ್ರಕಾರ ಅಪೀಲ್ ಇಸ್ ನಾಟ್ ಮೇಂಟೈನೇಬಲ್ ಅಗೇನ್ಸ್ಟ್ ಎ ಡಿಕ್ರಿ ಅಲ್ವಾ. ಸೊ ಸೆಕ್ಷನ್ 96 ಫಸ್ಟ್ ಅಪೀಲ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ವಿ. ಸೊ ನಾವು ನೋಡಿರೋ ಪ್ರಕಾರ ವಿಚ್ ಇಸ್ ಎಕ್ಸ್ ಪಾರ್ಟೆ ನೇಚರ್ ಮೇಲೆ ಅಪೀಲ್ ಅಲೋ ಇದೆಯಾ? ಹೌದು, ಅಪೀಲ್ ಅಲೋ ಇದೆ. ಕನ್ಸೆಂಟ್ ಡಿಕ್ರಿ ಮೇಲೆ ಅಪೀಲ್ ಅಲೋ ಇದೆಯಾ? ಅಪೀಲ್ ಅಲೋ ಇಲ್ಲ. ಹಾಗಿದ್ರೆ ಇದು ಆ್ಯಕ್ಚುಲಿ ಸೆಕ್ಷನ್ 96 ಅಲ್ಲ, ಪ್ರಿಲಿಮಿನರಿ ಡಿಕ್ರಿ ಸೆಕ್ಷನ್ 97ಗೆ ಸಂಬಂಧಪಟ್ಟದ್ದು. ಇರಲಿ, ಆದರೂ ವಿಚ್ ಇಸ್ ಪ್ರಿಲಿಮಿನರಿ ಡಿಕ್ರಿ ಆ್ಯಂಡ್ ಫೈನಲ್ ಡಿಕ್ರಿ ಇಸ್ ಯೆಟ್ ಟು ಬಿ ಪಾಸ್ಡ್. ಸೊ ಪ್ರಿಲಿಮಿನರಿ ಡಿಕ್ರಿ ಆಗಿದೆ, ಇನ್ನು ಫೈನಲ್ ಡಿಕ್ರಿ ಪಾಸ್ ಮಾಡಲಿಕ್ಕೆ ಬಾಕಿ ಇದೆ. ಆವಾಗ ಅಪೀಲ್ಗೆ ಹೋಗಲಿಕ್ಕೆ ಸಾಧ್ಯ ಇದೆಯಾ? ಹೌದು, ಇಲ್ಲಿ ಅಪೀಲ್ ಹೋಗಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅಪೀಲ್ ಲೈಸ್ ಫ್ರಮ್ ಎವ್ರಿ ಡಿಕ್ರಿ ಅಂತ ಹೇಳಿಕ್ಕೆ ನಾವು ಕಾಣ್ತೇವಲ್ಲ. ಸೊ ಪ್ರಿಲಿಮಿನರಿ ಡಿಕ್ರಿ ಹೋಗಲಿಕ್ಕೆ ಅವಕಾಶ ಇದೆ. ಸೆಕ್ಷನ್ 97 ಏನು ಹೇಳುತ್ತೆ ಅಂತಂದರೆ, ಆಮೇಲೆ ಪ್ರಿಲಿಮಿನರಿ ಡಿಕ್ರಿಗೆ ನೀವು ಅಪೀಲ್ಗೆ ಹೋಗದೆ ಫೈನಲ್ ಡಿಕ್ರಿಯಲ್ಲಿ ನೀವು ಪ್ರಿಲಿಮಿನರಿ ಡಿಕ್ರಿ ಬಗ್ಗೆ ಕ್ವಶನ್ ಮಾಡ್ತೀರಿ ಅಂತಂದರೆ ದ್ಯಾಟ್ ಈಸ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದೇನು ಸೆಕ್ಷನ್ 96ಅಲ್ಲೇ ಹೇಳಿದ್ದಾರೆ, ಒಂದು ವೇಳೆ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಸೂಟ್, ಅದು ಸ್ಮಾಲ್ ಕಾಸ್ ಕೋರ್ಟಿಗೆ ಸಂಬಂಧಪಟ್ಟದ್ದು, ಬಟ್ ಆದರೂ ದಿಸ್ ಈಸ್ ಇನ್ಕ್ಲೂಡೆಡ್. 10,000ಕ್ಕಿಂತ ಜಾಸ್ತಿ ಇದ್ದರೆ ಅಪೀಲ್ಗೆ ಹೋಗ್ಬೋದಾ? ಹೌದು, ಅಪೀಲ್ಗೆ ಹೋಗ್ಬೋದು. ಒಂದು ವೇಳೆ ಸ್ಮಾಲ್ ಕಾಸ್ ಕೋರ್ಟ್ ಆಗಿ 10,000ಕ್ಕಿಂತ ಕಮ್ಮಿ ಇದ್ದರೆ, ಅದು ಕ್ವಶನ್ ಆಫ್ ಲಾಗೆ ಸಂಬಂಧ ಪಡದೇ ಇದ್ದರೆ ಆವಾಗ ನಾವು ಹೇಳ್ಬೋದು ಅಪೀಲ್ ಅಲೋವ್ ಇಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಅಪೀಲ್ ಈಸ್ ಅಲೌಡ್, ಅಪೀಲ್ ಅಲೋವ್ ಇದೆ. ಸೊ ದ್ಯಾಟ್ಸ್ ವೈ ಆನ್ಸರ್ ಏನಾಗುತ್ತೆ ಇಲ್ಲಿ, ಯಾವುದಕ್ಕೆ ಅಪೀಲ್ ಇಸ್ ನಾಟ್ ಮೇಂಟೈನೇಬಲ್, ವಿಚ್ ಇಸ್ ಕನ್ಸೆಂಟ್ ಡಿಕ್ರಿ. ಕನ್ಸೆಂಟ್ ಡಿಕ್ರಿ ಯಾವುದಿದೆ ಅಲ್ಲ, ಅಲ್ಲಿ ಅಪೀಲ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಕನ್ಸೆಂಟ್ ಡಿಕ್ರಿ ಹೇಳುವಂಥದ್ದು ಕಾಂಪ್ರಮೈಸ್ ಅಂತ ಹೇಳುವಂಥದ್ದು ಆರ್ಡರ್ 23ಅಲ್ಲಿ ಬರುತ್ತೆ. ಸೊ ಒಂದು ವೇಳೆ ಕಾಂಪ್ರಮೈಸ್ ಆಯಿತು ಅಂತ ಆದರೆ ಆವಾಗ ಯು ಕೆನಾಟ್ ಗೋ ಫಾರ್ ಎನ್ ಅಪೀಲ್. ಹಾಗೆ ಇದು ಈ ಕಾಂಪ್ರಮೈಸ್ ಸರಿ ಇಲ್ಲ, ಅನ್ಲಾಫುಲ್ ಅಂತ ಹೇಳುವಂಥ ಕಾರಣಕ್ಕೆ ನೀವು ಇನ್ನೊಂದು ಸೂಟನ್ನು ಕೂಡ ಯು ಕೆನಾಟ್ ಫೈಲ್, ಇನ್ನೊಂದು ಸೂಟನ್ನು ಕೂಡ ಯು ಕೆನಾಟ್ ಫೈಲ್. ಆಯಿತಾ? ಎಸ್. ಸೊ ಇಷ್ಟು ನಾನು ಈ ಒಂದು ಅಪೀಲ್ಸ್ಗೆ ಸಂಬಂಧಪಟ್ಟಾಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಆವಾಗಲೇ ಹೇಳಿದಾಗೆ ಈ ರೀತಿಯ ಒಂದು ಸಮಗ್ರವಾಗಿ ಹಾಗೂ ಬರೀ ಸಂಕ್ಷಿಪ್ತವಾಗಿ ಎಲ್ಲ ವಿಷಯಗಳು ಕವರ್ ಆಗಬೇಕು. ಬಟ್ ಸಂಕ್ಷಿಪ್ತವಾಗಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕಂತಂದರೆ ಜುಲೈ 28ರಿಂದ ಓನ್ಲಿ ದಿಸ್ ಮಚ್ ಹೇಳುವಂಥ ಒಂದು ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ಯಾಚನ್ನು ನಾವು ಪ್ರಾರಂಭ ಮಾಡ್ತಿದ್ದೇವೆ, ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥ ಆ್ಯಪಲ್ಲಿ. ಸೊ ಇಲ್ಲಿ ತನಕ ನಮ್ಮದು ಅಭಿಜ್ಞಾ ಲಾ ಸಿರೀಸ್ ಅಂತ ಇತ್ತು, ಬಟ್ ಈಗ ವಿ ಹ್ಯಾವ್ ಚೇಂಜ್ ಅಂದರೆ ಅಪ್ಗ್ರೇಡ್ ಆಗಿದ್ದೇವೆ. ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥ ಆ್ಯಪ್ ಇದೆ. ಸೊ ಅಲ್ಲಿ ನೀವು ಕೋರ್ಸಸ್ ಅಂತ ಹೇಳುವಂಥ ಇದರಲ್ಲಿ ಕೋರ್ಸಸ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್. ಆಯಿತಾ? ಈ ಒಂದು ಇದು ಸಿಗತ್ತೆ. ಅಥವಾ ನೀವು ಅಲ್ಲಿ ಗೂಗಲ್ ಪ್ಲೇಸ್ಟೋರಿಗೆ ಡೌನ್ಲೋಡ್ ಅಥವಾ ಇದು ಮಾಡಿ ಸರ್ಚ್ ಮಾಡಿದ್ರು, ಅಭಿಜ್ಞಾ ಎಜುಕೇಷನ್ ಅಂತ ಸರ್ಚ್ ಮಾಡಿದ್ರು, ನಿಮಗೆ ಆ್ಯಪ್ ಕೂಡ ಅವೈಲೇಬಲ್ ಇದೆ. ಸೊ iOS ಇದು
ಐಫೋನ್ ಯೂಸ್ ಮಾಡ್ತಾ ಇರೋರಿಗೆ ಅವರಿಗೆ ಒಂದು ಸ್ವಲ್ಪ ದಿನ ವಿ ಆರ್ ಅಪ್ಗ್ರೇಡಿಂಗ್ ಅವರಿಗೆ ನಿಮಗೆ ಮೊಬೈಲಲ್ಲಿ ನೋಡುವಾಗ ಅನುಕೂಲ ಮಾಡಲಿಕ್ಕೆ. ಬಟ್ ಆ್ಯಸ್ ಆಫ್ ನೌ ಯು ಹ್ಯಾವ್ ಟು ರೆಫರ್ ಇನ್ ವೆಬ್ಸೈಟ್ ಓನ್ಲಿ. ವೆಬ್ಸೈಟಲ್ಲೇ ಸದ್ಯಕ್ಕೆ ಚೆಕ್ ಮಾಡ್ಕೊಳ್ಬೇಕು. ಸೊ 2 ಬ್ಯಾಚಸ್ಗಳು ಆನ್ ಗೋಯಿಂಗ್ ಇವೆ. ಓನ್ಲಿ ದಿಸ್ ಮಚ್ ಇದು ದಿಸ್ ಫಾರ್ ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಯಾವಾಗ ಅಂದರೆ ನಾಡಿದ್ದು ಜುಲೈ 28ರಿಂದ. ಹಾಗೂ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಗೆ ಸಂಬಂಧಪಟ್ಟಾಗ ಆಲ್ರೆಡಿ ಒಂದು ಬ್ಯಾಚ್ ಪ್ರಾರಂಭ ಆಗಿದೆ. ಸೊ ಹಾಗೆ ಇದರದ್ದು ಬೇರೆ ಬೇರೆ ಬ್ಯಾಚಸ್ಗಳು ಪ್ರಾರಂಭ ಆಗ್ತವೆ. ಸೊ ಯಾಕೆಂದರೆ ಒನ್ಸ್ ನೋಟಿಫೈ ಆದ ನಂತರ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಸಪ್ರೇಟ್ ಬ್ಯಾಚ್. ಸೊ ಓನ್ಲಿ ದಿಸ್ ಮಚ್ ಬ್ಯಾಚ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು 30ರಿಂದ 40 ಅಥವಾ 35 ಅವರ್ಸ್ಗಳು ಕವರ್ ಆಗುವಂಥದ್ದು. ಸೊ ಇಲ್ಲಿ ನೀವು ಕ್ಯಾಲೆಂಡರ್ ಅಂತ ನೋಡಿದರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಬೆಳಗ್ಗೆ 9ರಿಂದ 10:15 ತನಕ ಕ್ಲಾಸಸ್ಗಳಿರುವಂಥದ್ದು ಲೈವ್ ಕ್ಲಾಸ್. ಸೊ 28ರಿಂದ ಪ್ರಾರಂಭ ಆಗುತ್ತೆ. ಸೊ 1 ತಿಂಗಳು ಸಂಡೇ ಮತ್ತು ಪಬ್ಲಿಕ್ ಹಾಲಿಡೇಸ್ಗಳನ್ನು ಹೊರತುಪಡಿಸಿ ವಿ ಕ್ಯಾನ್ ಫೈಂಡ್ ದ ಕ್ಲಾಸಸ್ ಹಿಯರ್. ಆಯಿತಾ? ಹಾಗೆ ಇದರದ್ದು ವ್ಯಾಲಿಡಿಟಿ 6 ತಿಂಗಳ ತನಕ ಇದೆ. ಬಟ್ ಕ್ಲಾಸಸ್ಗಳು ಲೈವ್ ಕ್ಲಾಸಸ್ ಇರುವಂಥದ್ದು 1 ತಿಂಗಳಲ್ಲಿ ಅಪ್ ಟು ಸೆಪ್ಟೆಂಬರ್ 1, 2 ತನಕ ಇರುವಂಥದ್ದು. ಸೊ ಅಲ್ಲಿ ತನಕ ಮುಗಿದೋಗುತ್ತೆ. ಅದನ್ನು ನೀವು ರಿವೈಸ್ ಮಾಡ್ಬೋದು. ಅಪ್ ಟು 6 ಮಂತ್ಸ್ ತನಕ ರಿವೈಸ್ ಮಾಡ್ಬೋದು. ಸೊ ದಿಸ್ ಈಸ್ ದ ಒಂದು ಹೊಸ ಬ್ಯಾಚ್ನ ಡೀಟೇಲ್ಸ್. ಸೊ ಎಕ್ಸಾಮ್ ಯಾವಾಗ ಅಂತ ನೀವು ನನ್ನ ಹತ್ರ ಕ್ವಶನ್ ಕೇಳ್ಬೋದು. ಇರ್ರೆಸ್ಪೆಕ್ಟಿವ್ ಆಫ್ ದ ಎಕ್ಸಾಮ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ, ಓದ್ತಾ ಹೋಗಿ, ಅದನ್ನು ಮತ್ತೆ ರಿವೈಸ್ ಮಾಡ್ತಾ ಹೋಗಿ. ಎನಿ ಟೈಮ್ ಎಕ್ಸಾಮ್ ಕರೀದೇ ಇರಲಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಆ ಒಂದು ಆ್ಯಂಟಿಸಿಪೇಷನ್ ಅರ್ಥ ಆಗುತ್ತೆ. ಬಟ್ ಕೆಲವೊಂದು ಹಂತದಲ್ಲಿ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ವಿ ಹ್ಯಾವ್ ಟು ತಾಳ್ಮೆಯಿಂದ ಕಾಯಬೇಕು. ಆ ತಾಳ್ಮೆ ಸಮಯದಲ್ಲಿ ನಾವು ಓದ್ತಾ ಹೋದರೆ ಆವಾಗ ತಾಳ್ಮೆ ಜೊತೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅದೇ ನಾವು ಫ್ರಸ್ಟ್ರೇಟ್ ಆದರೆ ಅದು ಅಲ್ಟಿಮೇಟ್ಲಿ ನಮಗೆ ಲಾಸ್ ಆಗುತ್ತೆ, ಯಾರಿಗೂ ಅಲ್ಲ, ನಮಗೆ ಲಾಸ್ ಆಗುವಂಥದ್ದು. ಸೊ ಫ್ರಸ್ಟ್ರೇಟ್ ಆಗಬೇಡಿ. ಸಮಾಧಾನದಿಂದ ತಾಳ್ಮೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ನಾಲೆಜನ್ನು ಗೇನ್ ಮಾಡ್ಕೊಳ್ತಾ ಹೋಗಿ, ಓದಿ, ರಿವೈಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಟೆಸ್ಟ್ಗಳನ್ನು ಅಭ್ಯಾಸ ಮಾಡಿ, MCQಗಳನ್ನು ಸಾಲ್ವ್ ಮಾಡಿ, ಕೇಸ್ ಲಾಸ್ಗಳನ್ನು ಸ್ಟಡಿ ಮಾಡಿ, ಡೀಟೇಲ್ ಆದ ಕಮೆಂಟ್ರೀಸ್ಗಳನ್ನು ಓದಿ ಅಥವಾ ಪ್ರಾಕ್ಟಿಕಲ್ ಜಡ್ಜ್ಮೆಂಟ್ಸ್ಗಳೇನಿರ್ತವೆ ಅವುಗಳನ್ನು ಓದಿ. ಸೊ ಹಲವಾರು ಆಪ್ಷನ್ಸ್ಗಳಿವೆ. ನಾವು ಈ ಒಂದು ನಮ್ಮ ಪ್ರಾಬ್ಲಮ್ ಅಂತ ನಾವೇನು ತಿಳ್ಕೊಂಡಿರ್ತೇವೆ ಅದರಿಂದ ಹೊರಗೆ ಬರಲಿಕ್ಕೆ ಹಲವಾರು ಆಪ್ಷನ್ಸ್ಗಳಿವೆ. ಜಸ್ಟ್ ನಾವು ಅದು ಕಂಡುಬಿಟ್ಟು ನೋಡಬೇಕಾಗಿರುತ್ತೆ ಅಷ್ಟೇ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬುಕ್ಸ್ಗಳು ಕೂಡ ಇವೆ. ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ನಾವೇನು ಹೇಳ್ತಿದ್ವಿ ಅಲ್ಲಿ ಬುಕ್ಸ್ಗಳು ಕೂಡ ಇವೆ. ಫ್ರೀ ಟೆಸ್ಟ್ಗಳು ಅವೈಲೇಬಲ್ ಇವೆ. ಕೋರ್ಸಸ್ಗಳು ಅಂತ ಹೇಳುವಂಥದ್ದು ಆಲ್ರೆಡಿ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಕೋರ್ಸಸ್ಗಳಿವೆ. ಸೊ ಅದನ್ನೆಲ್ಲ ನೀವು ಚೆಕ್ ಮಾಡಿ ನೋಡ್ಬೋದು. ಕೋಂಬೋ ಬುಕ್ಸ್ಗಳಿವೆ, ಒಟ್ಟೊಟ್ಟಿಗೆ ಕೂಡ ಪರ್ಚೇಸ್ ಮಾಡ್ಬೋದು. ಅಥವಾ ಆ್ಯಪಲ್ಲಿ ಗೊತ್ತಾಗಲಿಲ್ಲ ಅಂದರೆ ಅಮೆಝಾನಲ್ಲೂ ಕೂಡ ದೇ ಆರ್ ಅವೈಲೇಬಲ್. ಅಪರ್ಣಾ ಭಟ್ ಬುಕ್ಸ್ ಅಂತ ಹೇಳಿ ಹಾಕಿದರೆ ನಮ್ಮ 8 ಬುಕ್ಸ್ಗಳು ಬೇರೆ ಇದರಲ್ಲಿ ಯು ಕ್ಯಾನ್ ಫೈಂಡ್ ದೆಮ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಾಳೆ 5ನೇ ದಿನ ಮತ್ತೊಂದು ಹೊಸದಾದಂಥ ಒಂದು ಚಿಕ್ಕದಾದಂಥ ಕ್ವಶನ್ನು ಬಟ್ ಬಹಳಷ್ಟು ಕಾನ್ಸೆಪ್ಟ್ಸ್ಗಳು ಇರುವಂತಹ ಕ್ವಶನ್ ಒಟ್ಟಿಗೆ ನಿಮ್ಮೊಟ್ಟಿಗೆ ಹಾಜರಿರ್ತೇನೆ. ಸೊ ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೂ ಕೂಡ ತಿಳಿಸಿ. ಅವರಿಗೆ ಗೊತ್ತಿಲ್ಲದಿದ್ದರೆ ಹೀಗೊಂದು ಕ್ಲಾಸಸ್ ಇದೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದೆ, ಆನ್ಲೈನ್ ಬುಕ್ಸ್ಗಳು ಸಿಗ್ತವೆ ಅಂತ ಹೇಳುವಂಥದ್ದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.